ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ನಿಮಗೆ ಏನಾದರೂ ಸುಸ್ತಾಗತ್ತಿದ್ರೆ, ಜಾಯಿಂಟ್ ಪೇನ್ ಇದ್ರೆ, ಅಥವಾ ನೀವೇನಾದರೂ ವೆಯ್ಟ್ ಲಾಸ್ ಮಾಡೋ ಪ್ಲ್ಯಾನ್ದಾಗಿದ್ರೆ ಅಂದ್ರೆ ಇವತ್ತು ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ದಿನಾಲೂ ಒಂದನ್ನು ತಿನ್ನಿರಿ, ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಇದು ಬೆಳೆಯೋ ಮಕ್ಕಳು ಹಿಡ್ಕೊಂಡು ಎಲ್ಲ ಏಜಿನವ್ರಿಗೂ ನಡೀತದೆ. ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ. ಈ ಒಂದು ಪ್ಯಾನ್ಗೆ ನಾನು ಒಂದು ಬಟ್ಲಾಗಷ್ಟು ಪುಟಾಣಿ ಅಥವಾ ಹುರುಗಡ್ಲೆಯನ್ನು ತೊಗೊಂಡಿನಿ. ಈ ಬೆದರಕ್ಕೆ ಒಂದು ಸ್ವಲ್ಪ ಮೆತ್ತಗಾಗಿರ್ತಾವೆ. ಅದಕ್ಕೆ ನಾನು ಒಂದು ಲೋ ಫ್ಲೇಮ್ದಲ್ಲಿಟ್ಟು ಒಂದು 2 ನಿಮಿಷದಿಂದ 3 ನಿಮಿಷ ಹುರಿದ್ಬಿಟ್ಟು ತೊಗೋತೀನಿ ರೀ. ಅವಾಗ ಏನಾಗ್ತದೆ, ಫೈನ್ ಪೌಡ್ರನ್ನೂ ಆಗ್ತದೆ. ಮತ್ತು ಪುಟಾಣಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರೀ. ತುಂಬ ಪ್ರೋಟೀನ್ ಮತ್ತು ಫೈಬರ್ ಇರುವಂಥದ್ದು ಮತ್ತು ತುಂಬಾ ಕ್ಯಾಲ್ಸಿಯಂ ಇರುವಂಥದ್ದು. ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಬೋನ್ ಹೆಲ್ತಿಗೂ ತುಂಬಾ ಒಳ್ಳೆಯದು ರೀ. ಸಾಕು, 2 ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ. ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇವು ಆರ್ಲಿ ರೀ. ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಇನ್ನೊಂದು ಪಾತ್ರೆಗೆ ನಾನು ಯಾವ ಬಟ್ಲೆ ಪುಟಾಣಿ ತೊಗೊಂಡಿದ್ದಲ್ರಿ, ಅದರಲ್ಲೇ 1 ಬಟ್ಲಾಗಷ್ಟು ಪುಡಿ ಮಾಡಿ ಇಟ್ಕೊಂಡಿರುವಂಥ ಬೆಲ್ಲವನ್ನು ತೊಗೊಂಡಿದ್ದೀನಿ. ಅದರಲ್ಲೇ 1 ಬಟ್ಲಾಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ಬೆಲ್ಲ ನೀರಿನಲ್ಲಿ ಕರಗಿ ಸಾಕ್ರಿ. ಕರಗಿ ಒಂದು ಕುದಿ ಬಂದರೆ ಸಾಕ್ರಿ, ಅಷ್ಟೇ. ಇದರದ್ದೇನು ಪಾಕದೇನೋ ತೊಗೋಬಾರ್ದ್ರಿ, ಅದು ಗಟ್ಟಿನೂ ಮಾಡ್ಕೋಬಾರ್ದ್ರಿ. ಬೆಲ್ಲ ಕರಗಿರೆ ಸಾಕ್ರಿ. ನೋಡಿ, ಬೆಲ್ಲ ಈಗ ಕರಗಿದ್ರೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದನ್ನು ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ನೋಡಿ, ಪುಟಾಣಿ ಆರ್ಯಾವ್ರಿ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಫೈನ ಪೌಡ್ರ್ ಮಾಡ್ಕೋತೀನಿ. ನೋಡಿ, ಇದನ್ನು ನೋಡಿ, ಈಗ ಇದು ಫೈನ ಪೌಡ್ರ್ ಆಗಿದೆ. ಹುರಿದಿರೋದ್ರಿಂದ ಮತ್ತಷ್ಟು ಫೈನ ಪೌಡ್ರ್ ಆಗ್ತದೆ. ನೋಡಿ, ಇದು ನಾನು ಕತಕ ಸೈಡಿಗೆ ಇಡ್ತೀನಿ ರೀ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಅದೇ ಪ್ಯಾನ್ಗೆ ನಾನು ಒಂದು 3 ಸ್ಪೂನ್ ಆಗಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ಹೆಲ್ದಿಯಾಗಿ ಮಾಡೋದಂದ್ರೆ ತುಪ್ಪದಲ್ಲಿನೇ ಮಾಡ್ಬೇಕ್ರಿ. ನೋಡಿ, ಆ ತುಪ್ಪ ಕರಗಿದ ಮೇಲೆ ಆ ಪುಟಾಣಿ ಪೌಡ್ರನ್ನು ಹಾಕ್ತೀನಿ ರೀ. ಇದನ್ನು ಲೋ ಫ್ಲೇಮ್ದಲ್ಲಿಟ್ಟೇ ಮಾಡಿರಿ. ಮೀಡಿಯಮ್ ಫ್ಲೇಮು ಇಡಬೇಡ್ರಿ, ಹೈ ಫ್ಲೇಮ್ದಲ್ಲಿಟ್ಟೇ ಮಾಡಬೇಡ್ರಿ. ಲೋ ಫ್ಲೇಮ್ದಲ್ಲಿಟ್ಟೇ ಕಂಪ್ಲೀಟಾಗಿ ಮಾಡಬೇಕ್ರಿ. ನೋಡಿ, ಫಸ್ಟ್ ತುಪ್ಪದಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು 2 ರಿಂದ 3 ನಿಮಿಷ ಆಗಷ್ಟು ತುಪ್ಪದಲ್ಲಿನೇ ಏನು ಮಾಡ್ಕೋತೀನಿ ರೀ, ಆ ಹಿಟ್ಟನ್ನು ಹುರ್ಕೋತೀನಿ ರೀ. ಅವಾಗ ಟೇಸ್ಟನ್ನು ತುಂಬಾ ಚೆನ್ನಾಗಿ ಬರ್ತದೆ. ಸ್ವಲ್ಪ ಕಲರ್ನು ಚೇಂಜ್ ಆಗ್ತದೆ. ನೋಡಿ, ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟರೆ ಬೇಗನೆ ಸೀದು ಹೋಗ್ತದೆ ರೀ. ನೋಡಿ, ಇಷ್ಟು ಹುರ್ಕೊಂಡ್ಮೇಲೆ ಆ ಬೆಲ್ಲದ ನೀರು ಏನಿರ್ತಾವಲ್ಲ ರೀ, ಅದನ್ನು ಫಸ್ಟ್ ಅರ್ಧ ಹಾಕೋತೀನಿ ರೀ. ನೋಡಿ, ಇನ್ನು ಅರ್ಧನ ಹಾಗೆ ಇಡ್ತೀನಿ, ಆಮೇಲೆ ಹಾಕೋತೀನಿ ರೀ. ಈಗ ಇದನ್ನು ಮಿಕ್ಸ್ ಮಾಡೋಣ. ನೋಡಿ, ಕಂಟಿನ್ಯೂ ಆಗಿ ಅದೇ ರೀತಿ ಚಮಚೆಯನ್ನು ಕೈ ಆಡಿಸ್ಬೇಕು ರೀ, ಇಲ್ಲಾಂದ್ರೆ ಸೀದನು ಹೋಗ್ತಿರ್ತದೆ. ನೋಡಿ, ಈಗ ಈ ರೀತಿ ನೀಟಾಗಿ ತಿರುವುದಂಗೆ ಗಟ್ಟಿನೂ ಆಗ್ತದೆ ರೀ. ನೋಡಿ, ಇದನ್ನು ಲೋ ಫ್ಲೇಮ್ದಲ್ಲಿಟ್ಟೇ ಮಾಡಿರಿ. ನೋಡಿ, ಈಗ ಗಟ್ಟಿ ಆಯ್ತಲ್ಲ ರೀ. ಈಗ ಇನ್ನೂ ಒಂದು ಸ್ವಲ್ಪ ಉಳ್ದದ್ರಿ ಬೆಲ್ಲದ ನೀರು, ಅದನ್ನು ಸೋಸ್ಬಿಟ್ಟೆ ತಗೋತೀನಿ. ನೋಡಿ, ನೋಡಿರಿ, ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಪುಟಾಣಿ ಇಮ್ಯುನಿಟಿನೂ ಜಾಸ್ತಿ ಮಾಡ್ತದೆ ರೀ. ಆ್ಯಕ್ಚುಲಿ ವೆಯ್ಟ್ ಲಾಸ್ ಮಾಡೋರು ಪುಟಾಣಿ ತುಂಬಾ ತಿಂತಾರೆ ರೀ ಅದನ್ನು. ನೋಡಿ, ಅದು ಬಟ್ ಲೋ ಫ್ಲೇಮ್ದಲ್ಲಿಟ್ಟು ಬೇಯ್ದಂಗೆ ಏನಾಗ್ತದೆ ರೀ, ಗಟ್ಟಿ ಹಾಕೋತಾನೆ ಬರ್ತದೆ ಅದು. ನೋಡಿ, ಇಲ್ಲೊಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ. ನೀವು ಡ್ರೈ ಫ್ರೂಟ್ಸ್ ಬೇಕಂದ್ರೆ ಕಟ್ ಮಾಡಿ, ಸಣ್ಣದಾಗಿ ಕಟ್ ಮಾಡಿನೂ ಹಾಕೋಬೋದು. ನಿಮ್ಗೆ ಯಾವ್ದು ಬೇಕು ಇಷ್ಟ ಇದ್ರೆ ಹಾಕಿ. ಪಿಸ್ತಾ ಹಾಕ್ರಿ, ಬಾದಾಮ್ ಹಾಕ್ರಿ. ನೋಡಿ, ಅಯ್ಯೋ ಸಾರಿ ರೀ, ಲೈಟ್ ಕರೆಂಟ್ ಹೋಯ್ತು. ಈಗ ನೋಡಿ, ನಾನು ಒಂದು 5 ನಿಮಿಷ ಬೇಯಿಸ್ಕೊಂಡೇನಿ ರೀ. 5 ರಿಂದ 6 ನಿಮಿಷ ಆದಂಗೆ ಈ ರೀತಿ ಗಟ್ಟಿ ಆಗ್ತದೆ. ಪ್ಯಾನನ್ನು ಕಂಪ್ಲೀಟಾಗಿ ಬಿಡ್ಬೇಕು. ನೋಡಿರಿ, ಈ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಅಲ್ಲಿವರೆಗೂ ನೀವು ಬೇಯಿಸ್ಬಿಟ್ಟೆ ತೊಗೋರಿ. ನೋಡಿರಿ, ತುಂಬಾ ಬಿಸಿ ಅದ ರೀ, ಕೈಲಿ ಹಿಡಿಯೋಕ್ಕಾಗತ್ತಿಲ್ಲ. ಭಾಳ ಅಂದ್ರೆ ಭಾಳ ಬಿಸಿ ಅದ ರೀ ಇದನ್ನು. ನೋಡಿ, ಸ್ವಲ್ಪ ಎಷ್ಟು ಬೇಕಲ್ಲ ಅಷ್ಟು ಕ್ವಾಂಟಿಟಿ ಇಷ್ಟಿಷ್ಟೇ ಫಸ್ಟ್ ಕೈಲೇ ಮಾಡ್ಕೋತೀನಿ. ನೋಡಿ, ನಾನು ನೋಡಿ ಎಷ್ಟು ಸೈಜದ್ದು ಮಾಡೋದೈತಲ್ಲ ಈ ರೀತಿ. ನೋಡಿ, ಅಷ್ಟೇ ಭಾಳ ಬಿಸಿ ಅದರದು. ನೋಡಿ, ಅಷ್ಟನ್ನು ಮಾಡಿಕೊಂಡು ನೋಡಿ, ಈಗ ಒಂದು ಚಮಚೆ ಸಹಾಯದಿಂದ ಅದಕ್ಕೆ ಶೇಪನ್ನು ಕೊಡ್ಬೋದು. ನೋಡಿ, ಈ ರೀತಿ ಸಾಂಬಾರು ನೋಡೋ ಸ್ಪೂನ್ ಇರ್ತಾವಲ್ಲ, ಚಮಚದಿಂದ ನೋಡಿ ಈ ರೀತಿ ಮಾಡ್ರೆ ನೋಡಿರಿ ಎಷ್ಟು ಚೆನ್ನಾಗಿರೋ ಶೇಪ್ ಬರ್ತಾವೆ. ನೋಡಿ, ಈ ರೀತಿ ಈಸಿಲಿ ಮಾಡ್ಕೊಬೋದು. ಇದು ಕೈಲಿ ಮಾಡೋಕ್ಕಾಗಲ್ಲ, ತುಂಬಾ ಬಿಸಿ ಅದ. ಎಷ್ಟು ಬೇಕು ಅಷ್ಟೇ ಸೈಜಷ್ಟು ಮಾಡಿಕೊಂಡು ಇನ್ನೊಂದನ್ನು ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲ ನಿಮ್ಗೆ ಡ್ರೈ ಫ್ರೂಟ್ಸ್ ಇಷ್ಟ ಅಂದರೆ ಸಣ್ಣದಾಗಿ ಕಟ್ ಮಾಡಿ ಡ್ರೈ ಫ್ರೂಟ್ಸ್ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಾವೆ. ಡ್ರೈ ಜಾಮೂನ್ ಥರ ಕಾಣತ್ತಾವೆ. ನೋಡಿರಿ, ಈ ರೀತಿ ಚಮಚೆ ಸಹಾಯದಿಂದ ಈ ರೀತಿ ಶೇಪನ್ನು ಕೊಡ್ಬೋದು. 2 ಮಾಡಿ ತೋರಿಸಿದ್ದೀನಿ. ಉಳ್ಕಿದ್ದನ್ನು ಒಮ್ಮೆಲೆ ರೆಡಿ ಮಾಡ್ಕೋತೀನಿ. ನೋಡಿ, ನೋಡೋಕ್ಕೆ ಡ್ರೈ ಜಾಮೂನ್ ಗತ್ಲೇ ಕಾಣತ್ತಾವೆ. ಖರೆ ಡ್ರೈ ಜಾಮೂನ್ಗಿಂತ ಹೆಲ್ದಿ ಆಗಿರುವಂಥ ಸ್ವೀಟ್ ಇದು. ನೋಡಿ, ಒಮ್ಮೆಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದ. ನೋಡಿರಿ, ಆ ಚಮಚೆದಿಂದ ಆ ರೀತಿ ಸಾಫ್ಟಾಗಿ ಚೆನ್ನಾಗಿರೋ ಶೇಪ್ನೂ ಬರ್ತಾವೆ. ನೋಡಿ, ನಿಮ್ಗೆ ಕಟ್ ಮಾಡಿನೂ ತೋರಿಸ್ತೀನಿ. ನೋಡಿರಿ, ತುಂಬಾ ಸಾಫ್ಟಾಗಿರುವಂಥ ರೆಸಿಪಿ. ಇದನ್ನು ದಿನಾಲೂ ಒಂದು ತಿನ್ನಿರಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಎಷ್ಟು ಸಾಫ್ಟಾಗಿ ಇದು. ಬೆಳೆಯುವ ಮಕ್ಕಳು ಹಿಡ್ಕೊಂಡು ಎಲ್ಲ ವಯಸ್ಸಿನವ್ರಿಗೂ
ನಡೀತದೆ ರೀ. ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ. ಇದನ್ನು ನೀವು ಪುಟಾಣಿ ಹಿಟ್ಟಿನ ಹಲ್ವಾ ಅಂತಲೂ ಕರಿಬೋದು ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.